ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಕೆಎಎಸ್ ಅಧಿಕಾರಿ ಮಹಾಂತೇಶ್ ಕೊಲೆಯಾಗಿ ವರ್ಷನೇ ಆಗ್ತಾ ಬಂತು. ಹೀಗಿದ್ರೂ ಮಹಾಂತೇಶ್ ಕುಟುಂಬಕ್ಕೆ ಸರ್ಕಾರ ನೀಡಿದ್ದ ಭರವಸೆ ಮಾತ್ರ ಇನ್ನೂ ಈಡೇರಿಲ್ಲ. ದಕ್ಷ ಅಧಿಕಾರಿಯ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಸರ್ಕಾರದ ಸೌಲಭ್ಯಕ್ಕಾಗಿ ನಿತ್ಯ ಸರ್ಕಾರಿ ಕಚೇರಿ ಅಲೆಯುವಂತಾಗಿದೆ. ಕರ್ತವ್ಯದಲ್ಲಿದ್ದಾಗ ಹತ್ಯೆಗೀಡಾದ ದಕ್ಷ ಕೆಎಎಸ್ ಅಧಿಕಾರಿ ಮಹಾಂತೇಶ್ ಪ್ರಕರಣ ಅಕ್ಷರಶಃ ಮರೆತೇ ಹೋಗಿದೆ. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕನ ಕೊಲೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಮಹಾಂತೇಶ್ ಹತ್ಯೆಗೀಡಾದ ಸಂದರ್ಭ ಸರ್ಕಾರ ಕುಟುಂಬದವರಿಗೆ ವಿವಿಧ ಸೌಲಭ್ಯ ನೀಡೋ ಭರವಸೆ ನೀಡಿತ್ತು. ಆದರೆ ಕೊಲೆ ನಡೆದು 9 ತಿಂಗಳಾದರೂ ಈವರೆಗೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಸರ್ಕಾರ ಮೃತ ಅಧಿಕಾರಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಮಾಡಿ ಕೈ ತೊಳೆದುಕೊಂಡಿದೆ. ಇದರಿಂದಾಗಿ ಮಹಾಂತೇಶ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಪ್ರತಿಯೊಂದು ಇದರೊಳಗೂ ಫೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ. ಮಾಡ್ತೀವಿ ಅಂತಾರೆ, ಏನಕ್ಕೆ ಲೇಟ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಮಕ್ಕಳದು ಎಕ್ಸಾಮ್ ಮುಗಿದು ನೆಕ್ಸ್ಟ್ ಅಡ್ಮಿಷನ್ ಆಗಬೇಕು. ಈ ಹಿಂದೆ IPS ಅಧಿಕಾರಿ ಹರಿಕೃಷ್ಣ ಕಾಡುಗಳ ವೀರಪ್ಪನ್ ಕಾರ್ಯಾಚರಣೆ ವೇಳೆ ಅಸುನೀಗಿದ್ರು. ಆ ವೇಳೆ ಅವರ ಪತ್ನಿಗೆ ಪೂರ್ಣ ವೇತನ ಭತ್ಯ, ವಸತಿ ಗೃಹ ಹಾಗೂ ಅನಿಲ ವಿತರಣೆಯ ಏಜೆನ್ಸಿಯೊಂದನ್ನು ಮಂಜೂರು ಮಾಡಲಾಗಿತ್ತು. ಅದೇ ಸೌಲಭ್ಯಗಳನ್ನು ನೀಡುವಂತೆ ಮಹಾಂತೇಶ್ ಕುಟುಂಬ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ. ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋಗಾಯಿತು, ಇದು ಕೋಆಪರೇಟಿವ್ ಮಿನಿಸ್ಟರ್ ನೋಡಾಯಿತು, ಸುರೇಶ್ ಇವ್ರನ್ನೂ ಕೂಡ ಹೋಗಿ ನೋಡ್ಕೊಂಬಂದಾಯಿತು, ಎಲ್ಲನೂ ನೋಡಾಯಿತು. ಎಲ್ಲೂ ಯಾರು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಆಯಿತು, ನೋಡ್ತೀವಿ ಮಾಡ್ತೀವಿ. ಇನ್ನು ಈ ಬಗ್ಗೆ CM ಹಾಗೂ ಸಹಕಾರ ಇಲಾಖೆಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿ ಕೂಡ ಪತ್ನಿ ಮೇಲಿರೋದ್ರಿಂದ ಮಹಾಂತೇಶ್ ಕುಟುಂಬಕ್ಕೆ ದಿಕ್ಕೆ ತೋಚದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಲೋಹದ ಹಕ್ಕಿಗಳ ಹಾರಾಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಿಲಿಕಾನ್ ಸಿಟಿಯ ಹೆಮ್ಮೆಯ ಏರ್ ಶೋಗೆ ಭರದ ಸಿದ್ಧತೆ ನಡೆದಿದೆ. ಹೀಗಾಗಿ ಏರ್ ಶೋಗೆ ಅಡ್ಡಿಯುಂಟು ಮಾಡೋ ಎಲ್ಲಾ ಮಾರ್ಗಗಳನ್ನು ಮುಚ್ಚಲು ಬಿಬಿಎಂಪಿ ಮುಂದಾಗಿತ್ತು. ಮೊದಲಿಗೆ ಸುತ್ತಮುತ್ತ ಮಾಂಸ ಮಾರಾಟವನ್ನ ನಿಷೇಧಿಸಿತು. ಈ ನಿಯಮವನ್ನ ಜನಸಾಮಾನ್ಯರು ಪಾಲಿಸಿದ್ರೂ ಮಿಲಿಟರಿ ಸಿಬ್ಬಂದಿಯೇ ಪಾಲಿಸುತ್ತಿಲ್ಲ. ಹೌದು, ಪಬ್ಲಿಕ್ಗೆ ಒಂದು ರೂಲ್ಸ್, ಮಿಲಿಟರಿ ಕ್ಯಾಂಟೀನ್ಗೆ ಮತ್ತೊಂದು ರೂಲ್ಸ್ ಎಂಬಂತಾಗಿದೆ. ಇದಕ್ಕೆ ತಾಜಾ ನಿದರ್ಶನ ಜಾಲಹಳ್ಳಿಯಲ್ಲಿರೋ ಮಿಲಿಟರಿ ಕ್ಯಾಂಟೀನ್ನಲ್ಲಿ ಎಗ್ಗಿಲ್ಲದೆ ಮಾಂಸದ ಅಡುಗೆ ಮಾರಾಟ ಸಾಗಿದೆ. ಏರ್ ಶೋ ಹಿನ್ನೆಲೆಯಲ್ಲಿ ಯಲಹಂಕ ಸುತ್ತಲಿನ 20 ಕಿಲೋಮೀಟರ್ ಪ್ರದೇಶದಲ್ಲಿ ಮಾಂಸ ಮಾರಾಟ ನಿಷೇಧಿಸಿ ಬಿಬಿಎಂಪಿ ಸಹ ಆದೇಶ ಹೊರಡಿಸಿದೆ. ನಾಳೆಯಿಂದ ಫೆಬ್ರವರಿ 10ರವರೆಗೂ ಏರ್ ಶೋ ನಡೆಯಲಿದೆ. ಹೀಗಾಗಿ ಫೆಬ್ರವರಿ 2ರಿಂದಲೇ ಮಾಂಸ ಮಾರಾಟ ನಿಷೇಧವಿದೆ. ಎಷ್ಟಾದ್ರೂ ಮಿಲಿಟರಿ ಕ್ಯಾಂಟೀನ್ನಲ್ಲೇ ಮಾಂಸ ಮಾರಾಟ ನಡೀತಾ ಇತ್ತು. ऐसा कुछ इन्फॉर्मेशन अभी नहीं मिला मुझे, इसलिए मैं मिलिट्री कैंटीन है क्या? हाँ, उसी रोड में आता है, मिलिट्री कैंप में आता है. मिलिट्री कैंटीन? हाँ जी. मेनू मेरा नॉर्मल जो मेनू में है वही सभी आइटम है आज दे रहा हूँ. नहीं, मुझे पता नहीं है. अगर ऐसा रहा तो मैं बंद कर देता हूँ. इन्फॉर्मेशन मुझे मिला तो मैं बंद कर देंगे. कौन भी नहीं बोला? नहीं जी. ಏರ್ ಶೋ ನಡೆಯೋ 10 ಕಿಲೋಮೀಟರ್ ಅಂತರದಲ್ಲಿ ಮಿಲಿಟರಿ ಕ್ಯಾಂಟೀನ್ ಇದೆ. ಇದೇ ರಸ್ತೆಯಲ್ಲಿರೋ ಖಾಸಗಿ ಚಿಕನ್ ಮಳಿಗೆ ಸಹ ಏರ್ ಶೋಗಾಗಿ ಮಾರಾಟ ನಿಲ್ಲಿಸಿದೆ. ಹೀಗಿರುವಾಗ ಮಿಲಿಟರಿ ಕ್ಯಾಂಟೀನ್ ನಡೆ ಎಷ್ಟು ಸರಿ? ಇನ್ನು ಆದೇಶವನ್ನ ಲೆಕ್ಕಿಸದ ಹಲವು ಮಂದಿ ಇವತ್ತು ಮಾಂಸ ಮಾರಾಟವನ್ನ ಮುಂದುವರಿಸಿ ಸಿಕ್ಕಿಬಿದ್ರು. ಹೇಳ್ತಾರೆ ಮೇಡಮ್, ಇವತ್ತವರೆಗೂ ಸಿಪ್ಟಮ್ ಆಗಿಲ್ಲ, ಏನೋ ಆಗಿಲ್ಲ, ಏನೋ ಬಿದ್ದಿಲ್ಲ. ಅವರು ಸ್ಕೆಚ್ ಮಾಡಿ ಹೇಳ್ತಾರೆ. ಇವಾಗ ಬರೋರೆಲ್ಲ ಇದು ಹೋಟ್ಲಲ್ಲಿ ಮನೆಗೆ ತಂದು ತಿಂತಾರಲ್ಲ, ಅವ್ರಿಗೇನು ಇದಿಲ್ಲವಲ್ಲ, ಅವರು ಎತ್ಕೊಂಡೋಗ್ಬಿಟ್ಟು ಆಗ್ಬೋದಲ್ಲ, ಈ ಸಿಟಿ ಲಿಮಿಟ್ಸ್ ತಗೊಂಡು ತಿಂತಾರಲ್ಲ. ನಾವೇ ಮಾರಬಾರ್ದಂತ ಹೇಳಿದ ತಪ್ಪದು. ಒಟ್ನಲ್ಲಿ ಹೇಳೋದು ಒಂದು, ಮಾಡೋದು ಮತ್ತೊಂದು ಅನ್ನೋ ಮಾತು ಮಿಲಿಟರಿ ಮಂದಿಗೆ ಸದ್ಯಕ್ಕೆ ಸರಿಯಾಗಿ ಹೊಂದುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಈಗ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಿಮ್ಮ ಕೈಗೆ ವಿವಿಧ ಬಗೆಯ ಹಣ್ಣುಗಳು ಸಿಕ್ಕಿದ್ರೆ ಏನ್ ಮಾಡ್ತೀರಿ ಹೇಳಿ? ವಾವ್ ಅಂತ ತಿಂದೇ ಬಿಡ್ತೀರಿ ತಾನೆ? ಆದರೆ ಇಲ್ಲೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರ ಕೈಗೆ ಯಾವುದೇ ಹಣ್ಣು ಸಿಕ್ಕಿದ್ರೂ ಅದರ ಮೇಲೆ ಕನ್ನಡ ಅಕ್ಷರಗಳು, ದೇವರ ಸ್ತೋತ್ರಗಳನ್ನು ಮುದ್ರಿಸುತ್ತಾರೆ. ಅರೆ, ಯಾರಿವ್ರು ಅಂತೀರಾ? ನೀವೇ ನೋಡಿ.
ಇದೇನಪ್ಪ ಹಣ್ಣಿನ ಮೇಲೆ ಅಕ್ಷರಗಳು ಮೂಡಿವೆ ಅನ್ಕೊಂಡ್ರಾ? ಖಂಡಿತ ನಿಮ್ಮ ಊಹೆ ನಿಜ. ಇದು ಕನ್ನಡ ಪ್ರೇಮಿಯೊಬ್ಬರ ಕಲೆ. ಕಿತ್ತಳೆ, ಸೇಬು ಇನ್ನಿತರ ಹಣ್ಣಿನ ಮೇಲೆ ದೇವರ ಸ್ತೋತ್ರಗಳು ಮೂಡಿರೋದು ವಿಶೇಷ. ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರ ಪ್ರೆಸಿಡೆನ್ಸಿ ಕಾಲೇಜಿನ ವಾರ್ಡನ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ವಿಜಯ್ ಕುಮಾರ್ ಅಪ್ಪಟ ಕನ್ನಡ ಪ್ರೇಮಿ. ಹೀಗಾಗಿ ಕಳೆದ 5 ವರ್ಷಗಳಿಂದ ಕನ್ನಡದಲ್ಲಿ ದೇವರ ಹಾಡು, ಸ್ತೋತ್ರಗಳನ್ನ ಬರೀತಿದ್ದಾರೆ. ಈ ಬಾರಿ ವಿಶೇಷವಾಗಿ ಕನ್ನಡ ಉಳಿಸಿ ಬೆಳೆಸುವ ಹಿನ್ನೆಲೆ ಬಾಯಲ್ಲಿ ನೀರೂರಿಸೋ ಹಣ್ಣುಗಳ ಮೇಲೆ ಶ್ರೀರಾಮ, ಜಯರಾಮ, ಓಂ ನಮಃ ಶಿವಾಯ ಅಂತ 1 ವಾರದಲ್ಲಿ ಸುಮಾರು 1000 ಬಾರಿ ಬರೆದಿದ್ದಾರೆ. ಈ ಸಲ ಬರೀ ಪೇಪರ್ನಲ್ಲೇ ಮಾಡೋದಕ್ಕಿಂತ ವಿಭಿನ್ನವಾಗಿರಲಿ ಅಂತೇಳಿ ಕಳೆದ ರಾಜ್ಯೋತ್ಸವಕ್ಕೆ ನಾನು ಒಂದು ಪ್ಲೈವುಡ್ನಲ್ಲಿ ಮಾಡಿದ್ದೆ. ಅದು ಕೂಡ ತುಂಬ ಅದ್ಭುತವಾಗಿದೆ ಅಂತ ಎಲ್ಲದರೂ ತಮ್ಮ ಪ್ರಶಂಸೆ ಮಾಡಿದ್ದಾರೆ. ಈ ಸಲ ನಮ್ಮ ಒಂದು ಹಣ್ಣಿನಲ್ಲಿ ಯಾಕೆ ಬರೀಬಾರ್ದು ಅಂತ ಮನಸ್ಸಿಗಾಯಿತು. ಇನ್ನು ಬಾಟ್ಲಿ ಮೇಲೆ 12,380 ಗಣೇಶನ ಸ್ತೋತ್ರಗಳು, ಸಿರಿಗನ್ನಡಂ ಗೆಲ್ಗೆ ಮುಂತಾದ ಪದಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಹೆಲ್ಮೆಟ್ ಮೇಲೂ ಕನ್ನಡದ ಕಂಪು ಪಸರಿಸುತ್ತಿದ್ದಾರೆ. ಜನರ ಮಾನ್ಯತೆ ಇದು ಸಿಗ್ತಾ ಇಲ್ಲ ನಿಮಗೆ ಹಾಗಂತ ಹೇಳಿದಾಗ ನಾನು ಮಾಡೋ ಕೆಲಸ ನಾನು ಮಾಡ್ತಿದ್ದೀನಿ, ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು ಅಂತ ಸದಾ ನಮಗೆ ಹೇಳ್ತಾ ಇರ್ತಾರೆ. ನಾನು ಕೇಳೋದು ಇಷ್ಟೇ, ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಫೋಕಸ್ ಆಗಬೇಕು ಜನಗಳಲ್ಲಿ. ಇಷ್ಟೆಲ್ಲ ಮಾಡ್ತಿದ್ರು ಸರ್ಕಾರ ತಮ್ಮನ್ನ ಗುರುತಿಸಿಲ್ಲ ಅನ್ನೋ ಬೇಸರ ಒಂದೆಡೆ ಆದ್ರೆ, ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅನ್ನೋ ಖುಷಿ ಇನ್ನೊಂದೆಡೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.